ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ನಾವು 4ನೇ ವಿಡಿಯೋ ನೋಡೋಣ CLTಗೆ. ಸೊ ಇದರಲ್ಲಿ 1ನೇ ಕ್ವಶನ್ನು, ಕೆಲವೊಂದು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. MCQs. 1ನೇ ಕ್ವಶನ್ ಬಂದ್ಬಿಟ್ಟು, ದ ಡೆಸ್ಕ್ಟಾಪ್ ಕಂಟೈನ್ಸ್ ಅ ಸ್ಮಾಲ್ ಗ್ರಾಫಿಕ್ಸ್ ಕಾಲ್ಡ್, ಅದಕ್ಕೆ ಏನಂತೀವಿ ಐಕಾನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಲು, ಸೊ ಇದಕ್ಕೆಲ್ಲ ಇದೆಯಲ್ವಾ, ಇದಕ್ಕೆಲ್ಲ ಏನಂತ ಕರಿತೀವಿ, ಐಕಾನ್ಸ್ ಅಂತ ಕರೆಯೋದು ನಾವು. ಸರಿನಾ? ಓಕೆ. ಸೊ ನೆಕ್ಸ್ಟ್ ಕ್ವಶನು, ವಿಚ್ ಕೀ ಈಸ್ ಯೂಸ್ಡ್ ಇನ್ ಕಾಂಬಿನೇಷನ್ ವಿತ್ ಅನದರ್ ಕೀ ಟು ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್. ಸೊ ಯಾವ ಕೀ ಅದು? ಕಂಟ್ರೋಲ್ ಕೀ. ಯಾಕಂತಂದರೆ ಈಗ ನಾವು ಜಸ್ಟ್ ಇವಾಗ ತಾನೇ ಹಿಂದಿನ ಕ್ಲಾಸಲ್ಲಿ ನೋಡಿದ್ದು. ಸೊ ಹಿಂದಿನ ವಿಡಿಯೋದಲ್ಲಿ ಅದು ಕಂಟ್ರೋಲ್ ಏನಂತ ಹೇಳಿದ್ವಿ, ಕಂಟ್ರೋಲ್ ಬಿ, ಕಂಟ್ರೋಲ್ ಐ, ಕಂಟ್ರೋಲ್ ಯು, ಕಂಟ್ರೋಲ್ ಎಕ್ಸ್ ಕಾಪಿ ಕಟ್ಗೆ, ಕಂಟ್ರೋಲ್ ಪಿ ಪೇಸ್ಟ್ಗೆ. ಸೊ ಈ ಥರ ಎಲ್ಲ ನೋಡಿದ್ವಲ್ಲ. ಸೊ ಅದೆಲ್ಲ ಏನು ಇಲ್ಲಿದೆ ನೋಡಿ. ಸೊ ಕಂಟ್ರೋಲ್ ಓ ಓಪನ್, ಕಂಟ್ರೋಲ್ ಯು ಅಂಡರ್ಲೈನ್, ಕಂಟ್ರೋಲ್ ಐ ಇಟಾಲಿಕ್, ಕಂಟ್ರೋಲ್ ಬಿ ಬೋಲ್ಡ್, ಕಂಟ್ರೋಲ್ ಎಕ್ಸ್ ಕಟ್, ಕಂಟ್ರೋಲ್ ಸಿ ಕಾಪಿ, ಕಂಟ್ರೋಲ್ ಬಿ ಪೇಸ್ಟ್, ಕಂಟ್ರೋಲ್ ಝಡ್ ಅಂಡು, ಕಂಟ್ರೋಲ್ ವೈ ರೀಡು. ಸೊ ಇದರಲ್ಲೆಲ್ಲ ಕಾಮನ್ ಏನು ಕಂಟ್ರೋಲ್. ಸೊ ಇನ್ನೊಂದು ಪರ್ಫಾರ್ಮ್, ಯಾವುದೇ ಒಂದು ಬೇರೆ ಟಾಸ್ಕನ್ನು ಪರ್ಫಾರ್ಮ್ ಮಾಡೋಕ್ಕೆ ನಾವು ಯೂಸ್ ಮಾಡೋದು ಕಂಟ್ರೋಲ್ ಕೀ. ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಎಕ್ಸ್ಟೆನ್ಷನ್ ಆಫ್ ಅ ವರ್ಡ್ ಫೈಲ್ ಇನ್ MS Office 2007 ಈಸ್. ಸೊ MS Office 2007 ಎಕ್ಸ್ಟೆನ್ಷನ್ ಫೈಲ್ ಏನಾಗಿರುತ್ತೆ ಅಂತಂದರೆ .docx. ಇದೇನು ಎಕ್ಸ್ಟೆನ್ಷನ್ ಫೈಲ್ ನೇಮ್. ಸೊ ಇದು .doc ಇದು ಕೂಡ ಒಂದು ಎಕ್ಸ್ಟೆನ್ಷನ್ ಫೈಲ್. ಡಾಕ್ ಇದೆ, docx ಇದು ಕೂಡ ಒಂದು ಎಕ್ಸ್ಟೆನ್ಷನ್ ಫೈಲ್. ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ಇವಾಗ. ಸೊ ಇಲ್ಲಿ ನಿಮಗೆ ಪ್ರಾಪರ್ಟೀಸಿಗೆ ಹೋದರೆ ನಿಮಗೆ ಎಕ್ಸ್ಟೆನ್ಷನ್ ಫೈಲ್ ಕಾಣಿಸುತ್ತೆ, ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಏನು .docx. ಸೊ ಇದು ಏನು ವಿಂಡೋಸ್, ನಾವು ಯೂಸ್ ಮಾಡ್ತಿರೋದು ವಿಂಡೋಸ್ 10. ಸೊ ವಿಂಡೋಸ್ 10 .docx. ಸೊ ವಿಂಡೋಸ್ 7 ಕೂಡ .docx ಯೂಸ್ ಮಾಡ್ತೀವಿ. ಸೊ ಮೊದಲೆಲ್ಲ ಏನು ಮಾಡ್ತಿದ್ರು, ವಿಂಡೋಸ್ 7ಗಿಂತ ಮೊದಲು ಅದು DOC, ಬರೀ ಡಾಕ್ ಅಂತ ಅಷ್ಟೇ ಇರುತ್ತಿತ್ತು. ಸೊ ಇವಾಗೆಲ್ಲ .docx ಅಂತ ಬರುತ್ತೆ. ಸರಿನಾ? ನೆಕ್ಸ್ಟ್, ವಾಟ್ ಈಸ್ ದ ಔಟ್ಲುಕ್ ಎಕ್ಸ್ಪ್ರೆಸ್. ಸೊ ಔಟ್ಲುಕ್ಕನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ಸೊ ಅದು ಇಮೇಲ್ ಕ್ಲೈಂಟ್ ಮೂಲಕ ಎಕ್ಸ್ಪ್ರೆಸ್ ಮಾಡೋದು ಔಟ್ಲುಕ್ಕನ್ನು. ಸೊ ಔಟ್ಲುಕ್ ಅಂದರೆ ಏನಂತಂದರೆ ಅದು ಒಂದು ಮೇಲ್. ಅದು ಈಗ ನಾವು ಹೇಗೆ Gmail ಎಲ್ಲ ಯೂಸ್ ಮಾಡ್ತೀವಲ್ವ, ಸೊ ಅದು ಕೂಡ ಒಂದು ಔಟ್ಲುಕ್ ಅನ್ನೋದು ಒಂದು ಮೇಲ್ ಥರ, ಗೂಗಲ್ದೇ ಒಂದು ಔಟ್ಲುಕ್ ಮೇಲ್ ಥರ. ಅದು ಆ್ಯಕ್ಚುಲಿ ಮೈಕ್ರೋಸಾಫ್ಟ್ ಅವ್ರದ್ದು ಯೂಸ್ ಮಾಡ್ತೀವಿ ಅದನ್ನು. ಸೊ ಔಟ್ಲುಕ್ಕಲ್ಲಿ ನಾವು ಎಲ್ಲ ಥರ ಅಂದರೆ ಮೇಲಿನ ಕೆಲವೊಂದು ಮೇಲ್ಸನ್ನು ಅಡ್ವಾನ್ಸ್ ಔಟ್ಲುಕ್ ಅಂತ ಬರುತ್ತೆ. ಸೊ ಅದರಲ್ಲಿ ನಾವು ಮೇಲ್ ಕೂಡ ಡಿಲೀಟ್ ಮಾಡ್ಬೋದು, ಸೆಂಟ್ ಮೇಲ್ ಆಗಿದ್ದನ್ನು ರಿವರ್ಟ್ ಮಾಡ್ಕೋಬೋದು. ಸೊ ನಾರ್ಮಲ್ ಆಗಿ ಕ್ಲೈಂಟ್ ಈ ಕಂಪ್ನಿ, ದೊಡ್ಡ ಕಂಪ್ನಿಯಲ್ಲೆಲ್ಲ ಯೂಸ್ ಮಾಡೋದು ಔಟ್ಲುಕ್. ಸೊ ನೆಕ್ಸ್ಟ್, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಟೊಪಾಲಜೀಸ್ ದೇರ್ ಆರ್ n ಡಿವೈಸಸ್ ಇನ್ ನೆಟ್ವರ್ಕ್ ಆ್ಯಂಡ್ ಈಚ್ ಡಿವೈಸ್ ಹ್ಯಾಸ್ n-1 ಪಾರ್ಟ್ಸ್ ಫಾರ್ ಕೇಬಲ್ಸ್. ಸೊ ಇಲ್ಲಿ ಟೋಪಾಲಜಿ ಅಂತ ಬರುತ್ತೆ. ಟೋಪಾಲಜೀಸ್ ಅಂತಂದರೆ ಇದು ನೆಟ್ವರ್ಕಿಂಗಲ್ಲಿ ಬರುತ್ತೆ. ಸೊ ಇಷ್ಟು ಡೀಪಾಗಿ ಕೇಳೋದು ಕಡಿಮೆ, ಅಂದರೆ ಕೆಲವೊಂದು ಟಫ್ ಕ್ವಶನ್ಸ್ ಕೇಳಿದಾಗ ಇದನ್ನು ಕೇಳ್ತಾರೆ. ಸೊ ಇದು ನೆಟ್ವರ್ಕಿಂಗ್ ಅಂತಂದರೆ ಏನು? ನೆಟ್ವರ್ಕಿಂಗಲ್ಲಿ ರಿಂಗ್ ನೆಟ್ವರ್ಕ್ ಬರುತ್ತೆ, ಸ್ಟಾರ್ ನೆಟ್ವರ್ಕು, ಬಸ್ ನೆಟ್ವರ್ಕು, ಮೆಶ್ ನೆಟ್ವರ್ಕು. ಸೊ ಈ ಥರ ನೆಟ್ವರ್ಕ್ಸ್ ಬರುತ್ತೆ. ಸ್ಟಾರ್ ನೆಟ್ವರ್ಕ್ ಅಂತಂದರೆ ಅದು ಎಲ್ಲನೂ ಕನೆಕ್ಟ್ ಆಗಿರುತ್ತೆ, ಒಂದಕ್ಕೊಂದು ಟೈಪ್ ಕನೆಕ್ಟ್ ಆಗಿರುತ್ತೆ. ರಿಂಗ್ ನೆಟ್ವರ್ಕ್ ಅಂದರೆ ಒಂದು ಸೆಂಟ್ರಲೈಸ್ಡ್ ಒಂದು ಮೇನ್ ನೆಟ್ವರ್ಕ್ ಇರುತ್ತೆ, ಅದಕ್ಕೆ ಸರೌಂಡಿಂಗ್ ಎಲ್ಲ ರಿಂಗ್ ಟೈಪ್ ಇರುತ್ತೆ. ಅಂದರೆ ರಿಂಗ್ ಟೈಪ್ ಮೀನ್ಸ್ ಅದು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಮತ್ತು ಸೆಂಟ್ರಲ್ಲಿಗೂ ಒಂದು ಕನೆಕ್ಟ್ ಆಗಿರುತ್ತೆ, ಅದಕ್ಕೆ ರಿಂಗ್. ಮೆಶ್ ಅಂತಂದರೆ ಮೆಶಲ್ಲಿ ನೀವು ಪ್ರತಿಯೊಂದು ಒಂದು ಲೈನ್ ಇವಾಗ ನೀವು ಮೆಶ್ ಕಿಟಕಿಗೆಲ್ಲ ಮೆಶ್ ಹಾಕಿರ್ತಾರೆ ನೋಡಿದ್ರಲ್ವಾ. ಸೊ ಆ ಥರ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕಿಗೆ, ಒಂದು ನೆಟ್ವರ್ಕಿಂದ ಮತ್ತೊಂದು ನೆಟ್ವರ್ಕಿಗೆ, ಎಲ್ಲ ನೆಟ್ವರ್ಕು ಇಂಟರ್ ಕನೆಕ್ಟ್ ಆಗಿರುತ್ತೆ ಇಲ್ಲಿ ಮೆಶ್ ನೆಟ್ವರ್ಕಲ್ಲಿ. ಸೊ ಬಸ್ ನೆಟ್ವರ್ಕಲ್ಲಿ ಓನ್ಲಿ ಒಂದು ಮೇನ್ ನೆಟ್ವರ್ಕ್ ಇರುತ್ತೆ, ಅದಕ್ಕೆ ಸಬ್ ನೆಟ್ವರ್ಕ್ಸ್ ಎಲ್ಲ ಕನೆಕ್ಟ್ ಆಗಿರುತ್ತೆ. ಸೊ ಇದೆಲ್ಲ ನೆಟ್ವರ್ಕ್ ಟೈಪ್ಸ್ ಅದು. ಸೊ ಇಲ್ಲಿ ಇದನ್ನ ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ n ಡಿವೈಸಸ್ ಇರುತ್ತೆ ಇನ್ ನೆಟ್ವರ್ಕ್, n-1 ಕೇಬಲ್ಸ್ ಇರುತ್ತೆ. ಅಂದರೆ ಒಂದು n ನೆಟ್ವರ್ಕ್ ಅಂದರೆ 10 ನೆಟ್ವರ್ಕ್ ಇತ್ತಂತಂದರೆ ಕೇಬಲ್ ಎಷ್ಟಿರುತ್ತೆ?
9 ಕೇಬಲ್ ಇರುತ್ತೆ. ಅದು ಏನು ಮೆಶ್ ನೆಟ್ವರ್ಕ್. ಇದಿಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಸೊ ವಿಚ್ ಆಫ್ ದ ಫಾಲೋವಿಂಗ್ ಐಟಮ್ಸ್ ಈಸ್ ನಾಟ್ ಯೂಸ್ಡ್ ಇನ್ ಲೋಕಲ್ ಏರಿಯಾ ನೆಟ್ವರ್ಕ್. ಲ್ಯಾನ್ ಅಲ್ಲಿ ಯಾವುದನ್ನ ಐಟಮ್ಸ್ ಅನ್ನ ಯೂಸ್ ಮಾಡಲ್ಲ ನಾವು ಲ್ಯಾನ್ ಅಲ್ಲಿ. ಸೊ ಲ್ಯಾನ್ ಅಲ್ಲಿ ನಾವು ಕಂಪ್ಯೂಟರ್ ಇರುತ್ತೆ, ಪ್ರಿಂಟರ್ ಕೂಡ ಇರುತ್ತೆ, ನಾವು ಕೇಬಲ್ ಇರುತ್ತೆ, ಕನೆಕ್ಟರ್ ಇರುತ್ತೆ, ಮಾಡಮ್ ಇರಲ್ಲ. ಮಾಡಮ್ ಏನಕ್ಕೆ ಇರಲ್ಲ ಅಂತಂದ್ರೆ ಲ್ಯಾನ್ ಅಂತಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್, ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ನಾವು ಕನೆಕ್ಟ್ ಮಾಡ್ತೀವಿ ಇಲ್ಲಿ. ಸೊ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಕನೆಕ್ಟ್ ಮಾಡುವಂಥದ್ದು, ಅದು ಕೇಬಲ್ ಮೂಲಕ ಕನೆಕ್ಟ್ ಮಾಡಿರ್ತೀವಿ. ಸೊ ಇಲ್ಲಿ ಮಾಡಮ್ ಅವಶ್ಯಕತೆ ಬರಲ್ಲ. ಮಾಡಮ್ ಅವಶ್ಯಕತೆ ಯಾವಾಗ ಬರುತ್ತೆ? ವೈಫೈ ಯೂಸ್ ಮಾಡ್ತೀವಲ್ವಾ, ಸೊ ಆವಾಗ ಮಾಡಮ್ ಅವಶ್ಯಕತೆ ಬರುತ್ತೆ. ವ್ಯಾನ್ ಅಲ್ಲಿ ಬರುತ್ತೆ ಮಾಡಮ್ ಅವಶ್ಯಕತೆ. ಯಾವುದು? ವ್ಯಾನ್. ವ್ಯಾನ್ ವ್ಯಾನ್ ಅಂತ ಇಲ್ಲಿ ಟೈಪ್ ಮಾಡ್ತೀನಿ ನೋಡಿ. ವ್ಯಾನ್ ಅಂತಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ವ್ಯಾನ್ ಅಂತಂದ್ರೆ ಏರಿಯಾ ನೆಟ್ವರ್ಕ್, ವೈಡ್ ಏರಿಯಾ ನೆಟ್ವರ್ಕಿಗೆ ವ್ಯಾನ್ ಅಂತೀವಿ. ಈ ಲ್ಯಾನ್ ಅಂತಂದ್ರೆ ನಿಮಗೆ ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕಿಗೆ ಲ್ಯಾನ್ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸೊ ಇಲ್ಲಿ ವ್ಯಾನ್ ಅಂತಂದ್ರೆ ಇಂಟರ್ನೆಟ್ ಮೂಲಕ, ಎಕ್ಸಾಂಪಲ್ ನಾವು ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ತೀವಿ, ವೈಫೈನ ಕನೆಕ್ಟ್ ಮಾಡ್ತೀವಿ. ಸೊ ಅದು ಎಲ್ಲ ಏನಾಗುತ್ತೆ? ವ್ಯಾನ್ ಅಲ್ಲಿ ಬರುತ್ತೆ, ವೈಡ್ ಏರಿಯಾ ನೆಟ್ವರ್ಕ್ ಅಲ್ಲಿ ಬರುತ್ತೆ. ಸೊ ಅಲ್ಲಿ ನಾವು ಮಾಡಮ್ ಅನ್ನ ಯೂಸ್ ಮಾಡ್ತೀವಿ. ಮಾಡಮ್, ರೂಟರ್ ಇದನ್ನೆಲ್ಲ ಯೂಸ್ ಮಾಡೋದು ಇಲ್ಲಿ ವೈಡ್ ಏರಿಯಾ ನೆಟ್ವರ್ಕ್ ಅಲ್ಲಿ. ನೆಕ್ಸ್ಟ್, ವೆನ್ ಸೆಂಡಿಂಗ್ ಆನ್ ಇಮೇಲ್ ದ ಡ್ಯಾಶ್ ಲೈನ್ ಡಿಸ್ಕ್ರೈಬ್ಸ್ ದ ಕಂಟೆಂಟ್ ಆಫ್ ದ ಮೆಸೇಜ್. ಈಗ ನೀವು ಯಾವುದಾದ್ರೂ ಒಂದು ಮೇಲನ್ನು ಸೆಂಡ್ ಮಾಡಬೇಕು ಅಂತಂದ್ರೆ ಅಲ್ಲಿ ಸಬ್ಜೆಕ್ಟ್ ಅಂತ ಇರುತ್ತೆ, ಸರಿನಾ? ಸೊ ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ನೀವು ಸಬ್ಜೆಕ್ಟ್ ಅನ್ನ ಟೈಪ್ ಮಾಡ್ತಾರೆ. ಎಕ್ಸಾಂಪಲ್, ಇದು ಇಂಟರ್ನೆಟ್ ಕನೆಕ್ಟ್ ಆಗಿಲ್ಲ, ಸೊ ಹಾಗಾಗಿ ಇಲ್ಲಿ ನಾನು ಓಕೆ ಮತ್ತೆ ತೋರಿಸ್ಕೊಡ್ತೀನಿ ಅದನ್ನು. ಸಬ್ಜೆಕ್ಟಲ್ಲಿ ಸಬ್ಜೆಕ್ಟ್ ಅಂತ ಇರುತ್ತೆ ಒಂದು, ಸರಿನಾ? ಸೊ ಅಲ್ಲಿ ಸಬ್ಜೆಕ್ಟಲ್ಲಿ ನಿಮಗೆ ಸಬ್ಜೆಕ್ಟನ್ನು ಎಂಟ್ರಿ ಮಾಡ್ತಾರೆ, ನೀವೆಲ್ಲ ಮೇಲಲ್ಲಿ ನೋಡಿರ್ತೀರ. ಸೊ ಅದು ಸಬ್ಜೆಕ್ಟ್. ನೆಕ್ಸ್ಟ್ ಇಲ್ಲಿ ಟು ಅಂತ ಇರುತ್ತೆ. ಸೊ ಯಾರಿಗೆ ನಾವು ಸೆಂಡ್ ಮಾಡಬೇಕು ಅದನ್ನು ಟು ಅಡ್ರೆಸ್ ಹಾಕ್ತೀವಿ. ಸಿ ಅಂತಂದರೆ ಕಾರ್ಬನ್ ಕಾಪಿ ಅಂತೀವಿ. ಕಾರ್ಬನ್ ಕಾಪಿ ಅಂತಂದರೆ ನಾವು ಟು ಅಡ್ರೆಸ್ಸನ್ನು ಬಿಟ್ಟು, ಟು ಕಳಿಸೋರನ್ನ ಬಿಟ್ಟು ಮತ್ತೆ ಅದನ್ನು ಕೆಲವೊಬ್ಬರಿಗೆ ಕಳಿಸ್ಬೇಕು. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಥರ ಇರಬೇಕು ಅಂತಂದರೆ ಸಿ ಅಂತ ಹೇಳ್ತೀವಿ. ಸಿ ಎಲ್ ಹಾಕಿ ಕಳಿಸ್ತೀವಿ. ಸೊ ಇದು ಸಿ ಕಾರ್ಬನ್ ಕಾಪಿನ ಈ ಟು ಅಡ್ರೆಸ್ ಕಳಿಸೋರಿಗೆ ಮತ್ತು ಸಿ ಅಡ್ರೆಸ್ ಕಳಿಸೋರಿಗೆ ಕಾಣಿಸಿರುತ್ತೆ. ಸೊ ಟು ಅಡ್ರೆಸ್ ಯಾರಿಗೆ ಕಳಿಸ್ತೀವಲ್ವ ಅವರಿಗೆಲ್ಲ ಗೊತ್ತಾಗುತ್ತೆ ಯಾರ್ಯಾರಿಗೆ ಸಿ ಇಟ್ಟಿದ್ದೀವಿ ಅಂತ. ನೆಕ್ಸ್ಟ್ ಕಂಟೆಂಟ್ಸ್ ಅಂತಂದರೆ ನಾವು ಮೇಲಲ್ಲಿ ಏನು ಎಂಟ್ರಿ ಮಾಡ್ತೀವಿ, ಏನು ಮೆಸೇಜ್ ಹಾಕಿರ್ತೀವಿ, ಏನು ಕಂಟೆಂಟ್ ಇರುತ್ತೆ, ಏನು ಫೈಲ್ ಏನಾದರೂ ಅಟ್ಯಾಚ್ ಮಾಡಿದ್ರೆ ಅದೆಲ್ಲ ಕಂಟೆಂಟ್ಸಲ್ಲಿ ಬರೋದು. BCC ಅಂತಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಲಾಂಗ್ ಫಾರ್ಮ್ ಬರ್ಕೊಂಡ್ಬಿಡಿ. CC ಅಂತಂದರೆ ಕಾರ್ಬನ್ ಕಾಪಿ, BCC ಅಂತಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಸೊ BCCಯಲ್ಲಿ ನೀವು ಇವಾಗ BCCಯನ್ನು ಮೇಲ್ ಕಳಿಸಿದ್ರೆ BCCಯಲ್ಲಿರೋ ಯಾರ್ಯಾರಿಗೆ ನೀವು BCCಯಲ್ಲಿ ಇಟ್ಟು ಮೇಲ್ ಕಳಿಸಿರ್ತೀರಲ್ವ, ಸೊ ಅವ್ರಿಗೆ ನೀವು ಯಾರಿಗೆ ಮೇಲ್ ಕಳಿಸಿದ್ದೀರಾ ಅಂತ ಗೊತ್ತಾಗಲ್ಲ. ಓನ್ಲಿ BCC ಅವ್ರಿಗಷ್ಟೇ ಬಂದಿರುತ್ತೆ ಮೇಲು. ನಿಮಗೆ ಮೇಲ್ ಮಾತ್ರ ಬಂದಿರುತ್ತೆ ಅವ್ರಿಗೆ, ಆದರೆ ನೀವು ಆ ಮೇಲನ್ನ ಮತ್ತೆ ಈ ಟು ಅಡ್ರೆಸ್ಸು CC ಅಡ್ರೆಸ್ಸು ಯಾರ್ದು ಇಲ್ಲಿ BCC ಅವರಿಗೆ ಕಾಣಿಸೋದಿಲ್ಲ. ಸೊ ಇದು ಬ್ಲೈಂಡ್ ಕಾರ್ಬನ್ ಕಾಪಿ. ಅದಕ್ಕೆ ಏನಂತೀವಿ? ಬ್ಲೈಂಡ್ ಅಂತ ಕರಿತೀವಿ. ಬ್ಲೈಂಡ್ ಮೀನ್ಸ್ ಅಂದರೆ ಇದು CC ಇವ್ರ ಕಾರ್ಬನ್ ಕಾಪಿನ ಇವ್ರಿಗೆ ಕಳಿಸೋದು ಬ್ಲೈಂಡ್ ಆಗಿ ಕಳಿಸ್ಬೇಕು, ಅಂದರೆ ಕಾಣಿಸ್ದೇ ಇರೋ ಥರ, ಅಂದರೆ ಅವ್ರಿಗೆ ಏನು ಗೊತ್ತಾಗಿರಬಾರ್ದು ಯಾರಿಗೆ ಕಳಿಸಿದೀವಿ ಅಂತ, ಇವ್ರಿಗೊಬ್ಬರಿಗೆ ಬಂದಿದೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಅಷ್ಟೇ, ಸರಿನಾ? ನೆಕ್ಸ್ಟ್, ವಾಟ್ ಈಸ್ ದ ಕೀಬೋರ್ಡ್ ಶಾರ್ಟ್ಕಟ್ ಫಾರ್ ಕ್ರಿಯೇಟಿಂಗ್ ಚಾರ್ಟ್ ಫ್ರಮ್ ದ ಸೆಲೆಕ್ಟೆಡ್ ಆಲ್ ರೇಂಜ್? ಸೊ ಕೀಬೋರ್ಡ್ ಶಾರ್ಟ್ಕಟ್ ಕಿ ಚಾರ್ಟ್ ಫ್ರಮ್ ಸೆಲೆಕ್ಟೆಡ್ ಸೆಲ್ ರೇಂಜ್. ಸೊ ಈಗ ನಾವು ಚಾರ್ಟ್ ಪ್ರಿಪೇರ್ ಮಾಡ್ಬೇಕಂದ್ರೆ ಸೆಲೆಕ್ಟೆಡ್ ಸೆಲ್ಲನ್ನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಸೊ ಅದಕ್ಕೆ ನಾವು ಚಾರ್ಟ್ ಪ್ರಿಪೇರ್ ಮಾಡಬೇಕು. ಎಕ್ಸೆಲಲ್ಲಿ
ಕಾಲಮ್ ಎ ಕಾಲಮ್ ಬಿ ಅಂತ ತಗೊಂಡು ಅದರಲ್ಲಿ ಎಲ್ಲ ವ್ಯಾಲ್ಯೂಸ್ ಎಂಟ್ರಿ ಮಾಡಿರ್ತೀವಿ. ಸೊ ಅಲ್ಲಿ ಎಲ್ಲ ಎಂಟ್ರಿ ಮಾಡಿ ಆ ಸೆಲ್ಲನ್ನು ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ ನಾವು ಚಾರ್ಟನ್ನು ಕ್ರಿಯೇಟ್ ಮಾಡಬೇಕಂದ್ರೆ F11 ಅಂತ ಫಂಕ್ಷನ್ ಕೀ ನಂಬರ್ 11 ಅಂತ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ, ಚಾರ್ಟು ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್, ದ ಪವರ್ ಆಫ್ ಅ ಸ್ಪ್ರೆಡ್ಶೀಟ್ ಲೈಸ್ ಇನ್ ಇಟ್ಸ್. ಈಗ ನಾವು ಸ್ಪ್ರೆಡ್ಶೀಟ್ ಇದ್ದು ಪವರ್ ಎಲ್ಲಿದೆ ಅಂತಂದರೆ ಫಾರ್ಮುಲಾಸಲ್ಲಿ ಇದೆ. ಸೊ ಸ್ಪ್ರೆಡ್ಶೀಟ್ ಏನಕ್ಕೆ ಯೂಸ್ ಮಾಡೋದು ನಾವು ನಾರ್ಮಲಿ ಫಾರ್ಮುಲಾಸ್. ಎಕ್ಸಾಂಪಲ್ ನಾವು ಇವಾಗ ತೋರಿಸ್ತೀವಿ. ಸ್ಪ್ರೆಡ್ಶೀಟಲ್ಲಿ ಸ್ಪ್ರೆಡ್ಶೀಟ್ ಈಸ್ ನಥಿಂಗ್ ಬಟ್, ಸ್ಪ್ರೆಡ್ಶೀಟ್ ಅಂತಂದರೆ ಏನು, ಅದು ಗೂಗಲ್ ಸ್ಪ್ರೆಡ್ಶೀಟ್ ಅಂತ ಆನ್ಲೈನಲ್ಲಿ ನಾವು ನಾರ್ಮಲ್ ಆಗಿ ಆನ್ಲೈನಲ್ಲಿ ಯೂಸ್ ಮಾಡೋದು. ಸೊ ನಮಗೆ ಇಲ್ಲಿ ಜಸ್ಟ್ ನಾನು ಎಕ್ಸೆಲಲ್ಲಿ ತೋರಿಸ್ತೀನಿ. ಇದು ಎಕ್ಸೆಲ್ ಅನ್ನೋದು ಆಫ್ಲೈನ್, ಇದು ಸ್ಪ್ರೆಡ್ಶೀಟ್ ಅನ್ನೋದು ಆನ್ಲೈನಲ್ಲಿ ಯೂಸ್ ಮಾಡೋದು. ಸೊ ಎಕ್ಸೆಲಲ್ಲಿ ನೀವು ಎಕ್ಸಾಂಪಲ್ 1 2 3 ಇದು ಏನು, ಇದು ಒಂದು ಫಾರ್ಮುಲಾ, ಸರಿನಾ. ಇದು ಒಂದು ಫಾರ್ಮುಲಾ ಬರುತ್ತೆ. ಜಸ್ಟ್ ಎಕ್ಸ್ಟೆನ್ಷನ್ ಮಾಡ್ತಾ ಹೋದ್ರೆ ಕಂಟಿನ್ಯೂ ತಾನಾಗೆ ಬರುತ್ತೆ, ನಾವೆಲ್ಲ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ, ಸರಿನಾ. ಸೊ ಇದು ಏನು, ಇದು ಫಾರ್ಮುಲಾ. ಇದು ಏನು 1+1 ಫಾರ್ಮುಲಾ. ಎಕ್ಸಾಂಪಲ್ ಈಗ 2, ನಾನು 2ದು ಸೀರೀಸ್ ಬರೀತಾನೆ. 2 = 2 ಪ್ಲಸ್ ಇದು ಮೇಲಿಂದು, ಸರಿನಾ. ಸೊ ಈಗ ನಾನು ಏನು ಮಾಡ್ತಾನೆ, ಇದನ್ನು ಎಕ್ಸ್ಟೆಂಡ್ ಮಾಡ್ತಾನೆ 2ದು. ಸೊ ನೋಡಿ ಇದು ಫಾರ್ಮುಲಾ ಬಂತು, ಕರೆಕ್ಟಾ. ಇದನ್ನ 10 ಡಬಲ್ ಕ್ಲಿಕ್ ಮಾಡಿದ್ರೆ 2 ಪ್ಲಸ್ ಇದು ಮೇಲಿಂದು ನಂಬರ್ ಫಾರ್ಮುಲಾಸ್ ಬಂತು, ಕರೆಕ್ಟಾ. ಇದು ಫಾರ್ಮುಲಾ. ಸೊ ಸ್ಪ್ರೆಡ್ಶೀಟನ್ನು ಯೂಸ್ ಮಾಡೋದೇ ನಾರ್ಮಲಿ ನಾವು ಏನಕ್ಕೆ, ಇದು ಕಂಪ್ಲೀಟ್ಲಿ ಫಾರ್ಮುಲಾಗೆ. ಸೊ ಅದ್ರ ಪವರ್ ಫಾರ್ಮುಲಾದಲ್ಲಿ ಇರ್ತದೆ. ಸೆಲ್ ಅಂತಂದರೆ ಇದ್ರದ್ದು ಇದು ಒಂದು ಸೆಲ್, ಇದಕ್ಕೊಂದು ಸೆಲ್ ಅಂತ ಕರಿತೀವಿ. ಇದು ಏನು ನಾನು ಕ್ಲಿಕ್ ಮಾಡಿದ್ದೀನಲ್ವ, ಇದು ಸೆಲ್. ಸೊ ಇಲ್ಲಿ ಸೆಲೆಕ್ಟ್ ಸೆಲ್ಸ್, ಇಷ್ಟು ಸೆಲ್ಸ್ ಸೆಲೆಕ್ಟ್ ಮಾಡಿ F11 ಕೀ ಕ್ಲಿಕ್ ಮಾಡಿದ್ರೆ ಚಾರ್ಟ್ ಓಪನ್ ಆಗುತ್ತೆ. ಸೊ ಇದು ಅದೇ ಮೇಲಿನ ಕ್ವಶನ್ ನೋಡಿದ್ವಲ್ಲ ಅದು. ಇನ್ನು ಲೇಬಲ್ಸ್, ನೆಕ್ಸ್ಟ್ ವರ್ಕ್ ಶೀಟ್ಸ್, ನೆಕ್ಸ್ಟ್ ರೋಸ್ ಆ್ಯಂಡ್ ಕಾಲಮ್. ಇಲ್ಲಿ ವರ್ಕ್ ಶೀಟ್ಸ್ ಅಂತಂದಾಗ ಇದು ವರ್ಕ್ ಶೀಟ್ಸ್, ಶೀಟ್ 1 ಶೀಟ್ 2 ಶೀಟ್ 3 ಇದು ವರ್ಕ್ ಶೀಟ್ ಆಗುತ್ತೆ, ಒಂದು ವರ್ಕ್ ಶೀಟು. ಲೇಬಲ್ ಅಂದರೆ ನೀವು ಏನಾದರೂ ಲೇಬ್ಲಿಂಗ್ ಮಾಡಿದ್ರೆ, ಹೈಲೈಟ್ ಮಾಡಿದ್ರೆ ಅದು ಲೇಬಲ್ ಆಗಿರುತ್ತೆ, ನಿಮಗೆ ಗೊತ್ತಾಗುತ್ತೆ, ಅದು ಏನು ಇಂಪಾರ್ಟೆಂಟ್ ಅಷ್ಟಲ್ಲ. ಸೊ ನೆಕ್ಸ್ಟು ರೋಸ್ ಆ್ಯಂಡ್ ಕಾಲಮ್. ರೋಸ್ ಆ್ಯಂಡ್ ಕಾಲಮಲ್ಲಿ ಇದು ABCD ಇದೆಯಲ್ಲ, ಇದೆಲ್ಲ ಕಾಲಮ್. ಇದು 1 2 3 ಇದೆ ಅಲ್ವಾ, ಇದೆಲ್ಲ ರೋಸ್. ಇದೇನಿದು, ಇದು ರೋಸು, ಇದು ಕಾಲಮ್, ಸರಿನಾ. ಇದು ಕಾಲಮ್, ಇದು ರೋಸ್. ಇದೆಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನೆಕ್ಸ್ಟ್ ಕ್ವಶನು, IP ಅಡ್ರೆಸ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಬಿಟ್ಸ್. ಸೊ IP ಅಡ್ರೆಸ್ಸು ಎಷ್ಟು ಬಿಟ್ಸನ್ನು ಇರುತ್ತೆ ಅದರಲ್ಲಿ. IP ಅಡ್ರೆಸ್ಸಲ್ಲಿ ಟೋಟಲ್ಲು ಇದರಲ್ಲಿ ಆಪ್ಷನ್ನೇ ಇಲ್ಲ, 32 ಬಿಟ್ಸ್ ಇರುತ್ತೆ IP ಅಡ್ರೆಸ್ ಬಂದ್ಬಿಟ್ಟು ನಿಮ್ಗೆ ಹೆಂಗಿರುತ್ತೆ ಅಂತಂದರೆ ನಿಮ್ಗೆ ತೋರಿಸ್ತೇನೆ ಒಂದ್ಸರಿ. ಸೊ 125.125.125.125. ಸೊ ಇಲ್ಲಿಗೆ ನೋಡಿ, ಇದು IP ಅಡ್ರೆಸ್ಸು. ಇದರಲ್ಲಿ ಒಂದರಲ್ಲಿ 8 ಬಿಟ್ ಇರುತ್ತೆ. 8 1 2 3 4 8 32. ಸೊ ಟೋಟಲ್ 32 ಬಿಟ್ ಇರುತ್ತೆ. ಇವಾಗ 64 ಬಿಟ್ಟದು ಕೂಡ ಬರುತ್ತೆ. IP ಅಡ್ರೆಸ್ಸು 32 ಬಿಟ್ ಇರುತ್ತೆ. ಸೊ ಇವಾಗ ನಾರ್ಮಲ್ ಆಗಿ ಹೊಸ IP ಅಡ್ರೆಸ್ ಬರ್ತಿರುತ್ತೆ, ಅದಕ್ಕೆ ಮ್ಯಾಕ್ ಅಡ್ರೆಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಹಿಂಗೆ ಕಾಣಿಸುತ್ತೆ. ಇದರಲ್ಲಿ 32 ಬಿಟ್ಸ್ ಅಂತ ಆಪ್ಷನ್ ಇಲ್ಲ, ಹಾಗಾಗಿ ಆಪ್ಷನ್ ಏನು, IP ಅಡ್ರೆಸ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಬಿಟ್ಸ್ ಅಂತಂದರೆ 32 ಬಿಟ್ ಅಂತ ಹೇಳಬೇಕು. ನೆಕ್ಸ್ಟ್ ಇದು IP4 IP6 ಅಂತ ಬರುತ್ತೆ. ಈಗ ಇದಕ್ಕೆಲ್ಲ ನಾವು ಏನು ಮಾಡೋದು, ಈಗೆಲ್ಲ ಯೂಸ್ ಮಾಡೋದು ಇದು IPv4 ಅಂತೀವಿ. IPv4 ಅನ್ನೋದು. ಸೊ ಇದಕ್ಕೆಲ್ಲ ಏನಂತ ಕರಿತೀವಿ, IPv4 ಅಂತಂದರೆ IP ಅಡ್ರೆಸ್ದು 4th ವರ್ಷನ್, ಇದು ವರ್ಷನ್ 4. ನೆಕ್ಸ್ಟ್ IPv6 ಅಂತ ಯೂಸ್ ಮಾಡ್ತಿದ್ವಿ ಈಗ, IPv6. ಸೊ ಇದರಲ್ಲಿ ನಿಮಗೆ ಲೆಟರ್ಸು, ಆಲ್ಫಾಬೆಟ್ಸು, ಎಕ್ಸಾಂಪಲ್ ಹಿಂಗೆ ಬರುತ್ತೆ, A1256.7.B ಈ ಥರ. ಸೊ ಲೆಟರ್ಸು ಎಲ್ಲ ಬರುತ್ತೆ ಇದರಲ್ಲಿ. ಅದರಲ್ಲಿ IPv6 ಅಂತ ಇರುತ್ತೆ. ಸೊ ಅದು 64 ಬಿಟ್ಟದ್ದು, ಅದು ಸಿಕ್ಕಾಪಟ್ಟೆ. ಈಗ ಅದು ಕಾಂಪ್ಲಿಕೇಟೆಡ್, ಇನ್ನೂ ಅದನ್ನು ಮಾಡ್ತಾ ಇದ್ದಾರೆ, ಯಾಕಂದರೆ IP ಅಡ್ರೆಸ್ ಎಲ್ಲ ಫಿಲ್ ಆಗ್ತಾ ಇದ್ದಾರೆ, ಹಾಗಾಗಿ.
ಸೊ ಅಷ್ಟೆಲ್ಲ ಇನ್ಫಾರ್ಮೇಷನ್ ಇದು ಇಷ್ಟು ಸಾಕು ನಮಗೆ ಎಕ್ಸಾಮ್ಗೆ, ಸರಿನಾ. ಸೊ ಎನಿ ಡಾಟಾ ಆರ್ ಇನ್ಸ್ಟ್ರಕ್ಷನ್ ಎಂಟರ್ಡ್ ಇಂಟು ಮೆಮರಿ ಆಫ್ ಎ ಕಂಪ್ಯೂಟರ್ ಈಸ್ ಕನ್ಸಿಡರ್ಡ್ ಆ್ಯಸ್, ಸೊ ಯಾವುದೇ ಡಾಟಾವನ್ನು ನಾವು ಎಂಟರ್ ಮಾಡ್ಬೇಕಂತಂದರೆ ಅದಕ್ಕೆ ಏನಂತ ಕರಿತೀವಿ, ಇನ್ಪುಟ್ ಅಂತ ಕರಿತೀವಿ. ಅಂದರೆ ಡಾಟಾನ ಎಂಟರ್ ಮಾಡೋದು ಅದೆಲ್ಲ ಇನ್ಪುಟ್. ನೆಕ್ಸ್ಟು ಸ್ಟೋರೇಜ್ ಅಂತಂದರೆ ಇನ್ಫಾರ್ಮೇಷನ್ನ ಸೇವ್ ಮಾಡೋದು. ನೆಕ್ಸ್ಟ್ ಔಟ್ಪುಟ್ ಅಂತಂದರೆ ನಾವು ಏನು ಟೈಪ್ ಮಾಡಿರ್ತೀವಿ ಅದನ್ನು ನಮ್ಗೆ ಕಾಣಿಸೋದು, ಪ್ರಿಂಟ್ ತೆಗಿಬೋದು, ಏನೇ ಆಗಿರ್ಬೋದು. ಇನ್ಫಾರ್ಮೇಷನ್ ಅಂದರೆ ಇನ್ಫಾರ್ಮೇಷನ್. ಓಕೆ, ನೆಕ್ಸ್ಟ್ ಕ್ವಶನು. ಇನ್ ಎಕ್ಸೆಲ್ ಡ್ಯಾಶ್ ಕಂಟೈನ್ಸ್ ಒನ್ ಆರ್ ಮೋರ್ ವರ್ಕ್ಶೀಟ್ಸ್. ಎಕ್ಸೆಲಲ್ಲಿ ಒಂದು ಅಥವಾ ವರ್ಕ್ಗಿಂತ ಹೆಚ್ಚಿನ ವರ್ಕ್ಶೀಟ್ ಇದ್ದಕ್ಕೆ ಅದಕ್ಕೇನಂತೀವಿ, ವರ್ಕ್ ಬುಕ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಇದು ಶೀಟ್ಸು. ಸೊ ಒಂದೇ ಶೀಟು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಶೀಟ್ಸ್ ಇತ್ತಂತಂದರೆ ಇದಕ್ಕೇನಂತೀವಿ, ಇದಕ್ಕೆ ಕಂಪ್ಲೀಟಾಗಿ ಒಂದು ವರ್ಕ್ ಬುಕ್ ಅಂತ ಕರೆಯೋದು ನಾವು. ಇದು ಏನು, ಕಂಪ್ಲೀಟಾಗಿ ಒಂದು ವರ್ಕ್ ಬುಕ್. ವರ್ಕ್ ಬುಕ್ಕಲ್ಲಿ 1 2 3 4 5 6 ಹಂಗೆ ಎಷ್ಟು ಶೀಟ್ ಬೇಕಾದರೂ ನೀವು ಇಟ್ಕೋಬೋದು. ಸೊ ಇಲ್ಲಿ ಎಕ್ಸೆಲಲ್ಲಿ ನೀವು ವರ್ಕ್ ಬುಕ್ ನೋಡಿದ್ವಿ. ನೆಕ್ಸ್ಟ್, ವಾಟ್ ಡೂ ವಿ ಕಾಲ್ ಅ ಬ್ಲಿಂಕಿಂಗ್ ಇಂಡಿಕೇಟರ್ ದ್ಯಾಟ್ ಶೋಸ್ ಯು ವೇರ್ ಯುವರ್ ನೆಕ್ಸ್ಟ್ ಆ್ಯಕ್ಷನ್ ವಿಲ್ ಹ್ಯಾಪನ್. ಸೊ ಈಗ ನಾವು ಇದನ್ನೇನು ಯೂಸ್ ಮಾಡ್ತಿದ್ದೀನಲ್ಲ ಇದು ಕರ್ಸರ್. ಸೊ ಬ್ಲಿಂಕಿಂಗ್ ಇಂಡಿಕೇಟರ್ ಅಂದರೆ, ಬ್ಲಿಂಕಿಂಗ್ ಇಂಡಿಕೇಟರ್ ನಿಮಗೆ ನೀವು ಯಾವ ಆ್ಯಕ್ಷನ್ ಮಾಡಬೇಕು. ಎಕ್ಸಾಂಪಲ್ ನಾನು ಇಲ್ಲೀಗ ಇನ್ಸರ್ಟಲ್ಲಿ ಹೋಗ್ತಿದ್ದೀನಿ ಅಂತ ಏನು ಹೆಂಗೆ ಗೊತ್ತಾಗುತ್ತೆ, ಕರ್ಸರ್ ಅದ್ರ ಮೇಲೆ ಇಟ್ಟು ಕ್ಲಿಕ್ ಮಾಡಿದಾಗ ಗೊತ್ತಾಗುತ್ತೆ ನನಗೆ. ಸೊ ಏನು ಆನ್ಸರ್ ಏನದಕ್ಕೆ, ನೆಕ್ಸ್ಟ್ ಆ್ಯಕ್ಷನ್ ಏನು ಮಾಡ್ತೀನಿ ಅಂತ ಹೆಂಗೆ ಗೊತ್ತಾಗುತ್ತೆ, ಕರ್ಸರ್ ಮೇಲೆ ಗೊತ್ತಾಗುತ್ತೆ. ಈಗ ಇಲ್ಲಿಗೆ ಹೋಗಿದ್ದೀನಿ, ಎಕ್ಸಾಂಪಲ್ ನಾನು ಪೇಜ್ ಲೇಔಟಿಗೆ ಹೋಗಬೇಕು, ಪೇಜ್ ಲೇಔಟಿಗೆ ಇಲ್ಲಿಗೆ ಹೋಗ್ತಿದ್ದೀನಿ, ಹೆಂಗೆ ಗೊತ್ತಾಯಿತು, ಕರ್ಸರ್ ಮೂಲಕ ಗೊತ್ತಾಯಿತು. ಓಕೆ, ಅಪ್ಲಿಕೇಶನ್ಸ್ ಆರ್ ಆಫನ್ ರೆಫರ್ ಟು ಆ್ಯಸ್. ಸೊ ಅಪ್ಲಿಕೇಶನ್ಸನ್ನು ಏನಂತ ಕರಿತೀವಿ, ಎಕ್ಸಿಕ್ಯೂಟೇಬಲ್ ಫೈಲ್ಸ್ ಅಂತ ಕರಿತೀವಿ ಅಪ್ಲಿಕೇಶನ್ಸ್. ಸೊ ಇವು ಎಲ್ಲ ಎಕ್ಸಿಕ್ಯೂಟೇಬಲ್ ಫೈಲ್ಸ್. ಎಕ್ಸಿಕ್ಯೂಟೇಬಲ್ ಅಂತಂದರೆ ಇನ್ಸ್ಟಾಲ್ ಮಾಡ್ತೀವಲ್ವ, ಅದಕ್ಕೇನಂತೀವಿ ಎಕ್ಸಿಕ್ಯೂಟೇಬಲ್ ಫೈಲ್ಸ್ ಅಂತ ಕರಿತೀವಿ. ಆಪರೇಟಿಂಗ್ ಸಿಸ್ಟಮ್ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಡೇಟಾ ಫೈಲ್ ಅಂತಂದರೆ ಯಾವುದೇ ಒಂದು ಎಕ್ಸಾಂಪಲ್ ವರ್ಡ್ ಆಗಿರ್ಬೋದು, ಯಾವುದೇ ಫೈಲ್ ಆಗಿರಲಿ ಸ್ಟೋರ್ಸ್ ಮಾಡಿ ಅದನ್ನು ಒಂದು ಕಡೆ ಸೇವ್ ಮಾಡಿ ಇಟ್ಟಿರ್ತೀವಲ್ಲ, ಅದು ಡೇಟಾ ಫೈಲ್ ಆಗಿರುತ್ತೆ. ಸಿಸ್ಟಮ್ ಸಾಫ್ಟ್ವೇರ್ ಅಂತೂ ಸಿಸ್ಟಮಲ್ಲಿ ಯೂಸ್ ಮಾಡುವಂಥ ಎಲ್ಲ ಸಾಫ್ಟ್ವೇರ್ಗೂ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರೆಯೋದು. ಓಕೆನಾ, ಮೀನ್ಸ್ ಕಂಪ್ಯೂಟ್ರಲ್ಲಿ ಲ್ಯಾಪ್ಟಾಪಲ್ಲಿ ಯೂಸ್ ಮಾಡುವಂಥದ್ದು ಸಿಸ್ಟಮ್ ಸಾಫ್ಟ್ವೇರ್ ಆಗಿರುತ್ತೆ. ಸೊ ನಾವು ಮೊಬೈಲಲ್ಲಿ ಯೂಸ್ ಮಾಡುವಂಥದ್ದು ಮೊಬೈಲ್ ಅಪ್ಲಿಕೇಶನ್ಸ್ ಆಗಿರುತ್ತೆ. ಮೊಬೈಲಲ್ಲಿ ಯೂಸ್ ಮಾಡೋದು ಮೊಬೈಲ್ ಅಪ್ಲಿಕೇಶನ್ಸು, ಕಂಪ್ಯೂಟ್ರಲ್ಲಿ ಯೂಸ್ ಮಾಡುವಂಥದ್ದಕ್ಕೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರೆಯೋದು. ಇದು ಒಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ವಿಚ್ ಅಮಂಗ್ ದ ಫಾಲೋವಿಂಗ್ ಇಸ್ ದ ಫಾದರ್ ಆಫ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಡೆನ್ನಿಸ್ ರಿಚ್ಚಿ. ಸೊ ಇದು ಜಸ್ಟ್ ಇಷ್ಟೇ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಏನು ಜಾಸ್ತಿ ಕೇಳಲ್ಲ, ಅದನ್ನು ನೆನ್ಪಿಡಲಿ. ಸೊ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಾದರ್ ಯಾರು, ಡೆನ್ನಿಸ್ ರಿಚ್ಚಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ರೆಫರ್ಸ್ ಟು ಅ ಸ್ಮಾಲ್ ಸಿಂಗಲ್ ಸೈಟ್ ನೆಟ್ವರ್ಕ್. ಇಲ್ಲಿ ನಿಮಗೆ ಚಿಕ್ಕದಾದಂಥ ಸ್ಮಾಲ್ ನೆಟ್ವರ್ಕ್, ಸಿಂಗಲ್ ಸೈಟ್ ನೆಟ್ವರ್ಕ್ ಅಂತಂದರೆ ಒಂದೇ ಕಡೆ ಇರುವಂಥ ನೆಟ್ವರ್ಕ್ ಯಾವುದಾಗಿರುತ್ತೆ ಅದು ಲ್ಯಾನ್ ಅಂತ ಹೇಳ್ತೀವಿ. ಲ್ಯಾನ್ ಮೀನ್ಸ್ ಈಗ ಹೇಳಿದ್ನಲ್ವಾ, ಸೊ ಒಂದು ರೂಮಲ್ಲಿ ನೀವು 4-5 ಸಿಸ್ಟಮನ್ನು ಒಂದು ಕೇಬಲ್ ಯೂಸ್ ಮಾಡಿ ಕನೆಕ್ಟ್ ಮಾಡ್ತೀರಾ. ಎಕ್ಸಾಂಪಲ್ ಒಂದು ಆಫೀಸಲ್ಲಿ ಎಲ್ಲನೂ ಕೇಬಲ್ ಮೂಲಕನೇ ಕನೆಕ್ಟ್ ಮಾಡಿರ್ತೀವಿ, ಅದಕ್ಕೇನಂತೀವಿ ಲ್ಯಾನ್ ಅಂತ ಕರಿತೀವಿ. ಅದೇ ಒಂದು ಓಲ್ಡ್ ಬಿಲ್ಡಿಂಗಲ್ಲಿ ಏನು ಮಾಡ್ತೀವಿ, ಕೆಲವೊಂದು ಸರಿ ರೂಟರ್ನ ಯೂಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಅದು ಲ್ಯಾನು. ನೆಕ್ಸ್ಟ್ ಪ್ಯಾನ್ ಅಂತ ಇರುತ್ತೆ, ತುಕ್ಕಪಟ್ಟೆ ಇದ್ದಾವೆ. ಸೊ ನಿಮಗೆ ಲೋಕಲ್ ಏರಿಯಾ ನೆಟ್ವರ್ಕು, ವೈಡ್ ಏರಿಯಾ ನೆಟ್ವರ್ಕ್, ಇವು ಸಾಕು.
ಇನ್ನೊಂದು ಮ್ಯಾನ್ ಅಂತ ಬರುತ್ತೆ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತ ಬರುತ್ತೆ. ಈ ಮೆಟ್ರೋಪಾಲಿಟನ್ ಸಿಟಿಯಲ್ಲೆಲ್ಲ ಯೂಸ್ ಮಾಡೋದು ಮ್ಯಾನ್ ಅಂತ ಬರೀತು. ಸೊ ವೈಡ್ ಏರಿಯಾ ನೆಟ್ವರ್ಕ್ ವ್ಯಾನ್ ಅಂತ ಬರುತ್ತೆ, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಬರುತ್ತೆ. ಸರಿನಾ? ಸೊ ನೆಕ್ಸ್ಟ್, which of the following moves the cursor one space to the right to put space in between words? ಸೊ ಇಲ್ಲಿ ಈಗ ಎರಡು ನಿಮಗೆ ಟೈಪ್ ಮಾಡ್ತಾ ಇರ್ತೀವಿ, ಸರಿನಾ? ಎಕ್ಸಾಂಪಲ್, ಈ ಕರ್ಸರನ್ನು ನಾನು ಇಲ್ಲಿಟ್ಟೆ, ಈಗ ನಾ ಇಲ್ಲಿ ಸ್ಪೇಸ್ ಮಾಡಬೇಕು. ಒಂದು ಸ್ಪೇಸ್ ಮಾಡ್ಬೇಕಂದ್ರೆ ಏನು ಕ್ಲಿಕ್ ಮಾಡಿದೆ, ಸ್ಪೇಸ್ ಬಾರನ್ನು ಕ್ಲಿಕ್ ಮಾಡಿದೆ. ಸ್ಪೇಸ್ ಬಾರನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ಏನಾಗುತ್ತೆ, ಸ್ಪೇಸ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಯೂಸ್ ಮಾಡೋದು ಸ್ಪೇಸನ್ನು ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತಂದರೆ ಸ್ಪೇಸ್ ಬಾರನ್ನು ಯೂಸ್ ಮಾಡೋದು. ಸೊ ಇಲ್ಲಿ ಕಂಟ್ರೋಲ್ ಕೀ ಅಂತಂದರೆ ನಿಮ್ಗೆ ಗೊತ್ತು, ಬೇರೆ ಕೀ ಜೊತೆ ಯೂಸ್ ಮಾಡ್ತೀವಿ ಕಂಟ್ರೋಲ್ ಮಾಡೋಕ್ಕೆ. ಅಂದರೆ ಈಗ ಬೇರೆ ಕೀ ಸ್ಪೆಸಿಫಿಕ್ ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ವಿ ಆ ಥರ. ನೆಕ್ಸ್ಟ್, ಪ್ರಿಂಟರ್ನ ಪ್ರಿಂಟ್ ಮಾಡೋಕ್ಕೆ ಇದು ಒಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ. ಮೌಸು ಅನ್ನೋದು ಇನ್ಪುಟ್ ಡಿವೈಸ್ ಆಗಿರುತ್ತೆ. ಸೊ ಅದನ್ನು ಮೌಸನ್ನು ಯೂಸ್ ಮಾಡಿ ನಾವು ಮಾಡೋದು, ಸರಿನಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಪ್ರೋಗ್ರಾಮ್ ವಿಚ್ ಹೆಲ್ಪ್ಸ್ ಕ್ರಿಯೇಟ್ ರಿಟರ್ನ್ ಡಾಕ್ಯುಮೆಂಟ್ ಆ್ಯಂಡ್ ಲೆಟ್ಸ್ ಯು ಗೋ ಬ್ಯಾಕ್ ಆ್ಯಂಡ್ ಮೇಕ್ ಕರೆಕ್ಷನ್ಸ್ ಆ್ಯಸ್ ನೆಸೆಸರಿ? ಸೊ ಈಗ ನಿಮಗೆ ಒಂದು ರಿಟರ್ನ್ ಡಾಕ್ಯುಮೆಂಟ್ ಅಂದರೆ ಇದು ಡಾಕ್ ಫೈಲು, ಇದಕ್ಕೇನಂತೀವಿ ಡಾಕ್ ಫೈಲ್ ಮೀನ್ಸ್ ವರ್ಡ್ ಫೈಲ್ ಅಂತೀವಿ. ಸೊ ಇದನ್ನು ನಾವು ಮತ್ತೆ ಹಿಂದಕ್ಕೆ ಹೋಗಿ ಇದನ್ನೇನೋ ಕರೆಕ್ಷನ್ ಮಾಡ್ಬೇಕಂತಂದರೆ ಏನು ಮಾಡ್ತೀವಿ, ವರ್ಡ್ ಪ್ರೊಸೆಸರ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಸ್ಪ್ರೆಡ್ಶೀಟ್ ಯಾವುದಕ್ಕೆ, ಎಕ್ಸೆಲ್ ಯೂಸ್ ಮಾಡ್ಬೇಕಾರೆ ಅದಕ್ಕೆ ಸ್ಪ್ರೆಡ್ಶೀಟ್ ಅಂತ ಹೇಳ್ತೀವಿ. ವರ್ಡ್ ಪ್ರೊಸೆಸ್ ಅಂತಂದರೆ MS ವರ್ಡನ್ನು ಯೂಸ್ ಮಾಡಿ ಮಾಡೋದು, ಸರಿನಾ? ಅದಕ್ಕೇನಂತೀವಿ ವರ್ಡ್ ಪ್ರೊಸೆಸರ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಯೂಸರ್ ಪ್ರೋಗ್ರಾಮಬಲ್ ಟರ್ಮಿನಲ್ಸ್ that combine VDT hardware with the built up in microprocessor are called as intelligent terminals. ಸೊ ಇದಕ್ಕೆ ಪ್ರೋಗ್ರಾಮ್ ಟರ್ಮಿನಲ್ಸ್ ಯೂಸ್ ಮಾಡಿಕೊಂಡು VDT ಹಾರ್ಡ್ವೇರನ್ನು ಕಂಬೈನ್ ಮಾಡಿ ಮೈಕ್ರೋ ಪ್ರೊಸೆಸರನ್ನು ರನ್ ಮಾಡೋದು. ಮೈಕ್ರೋ ಪ್ರೊಸೆಸರ್ನ ನಾವು ಯಾವ ರೀತಿ ರನ್ ಮಾಡ್ತೀವಿ, VDT ಹಾರ್ಡ್ವೇರನ್ನು ಯೂಸ್ ಮಾಡಿ ಪ್ರೋಗ್ರಾಮ್ ಟರ್ಮಿನಲ್ಸನ್ನು ಯೂಸ್ ಮಾಡಿಕೊಂಡು ಅದ್ರ ಜೊತೆ VDT ಹಾರ್ಡ್ವೇರನ್ನು ಕಂಬೈನ್ ಮಾಡಿಕೊಂಡು ಪ್ರೊಸೆಸ್ ಮಾಡೋದಕ್ಕೆ ಇಂಟೆಲಿಜೆಂಟ್ ಟರ್ಮಿನಲ್ಸ್ ಅಂತೀವಿ. ಇದು ಇಷ್ಟು ಡೀಪಾಗಿ ಏನು ಕೇಳಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ ಸಾಕು. ದ ಸ್ಟೋರೇಜ್ ಕೆಪಾಸಿಟಿ ಆಫ್ ಎ ಡಿಸ್ಕ್ ಸಿಸ್ಟಮ್ ಡಿಪೆಂಡ್ಸ್ ಆನ್ ದ ಬಿಟ್ಸ್ ಪರ್ ಇಂಚ್ ಆಫ್ ದ ಟ್ರ್ಯಾಕ್ ಆ್ಯಂಡ್ ಟ್ರ್ಯಾಕ್ಸ್ ಪರ್ ಇಂಚ್ ಆಫ್ ದ ಸರ್ಫೇಸ್. ಸೊ ಇಲ್ಲಿ ಸ್ಟೋರೇಜ್ ಕೆಪಾಸಿಟಿ ಆಫ್ ಎ ಡಿಸ್ಕ್ ಸಿಸ್ಟಮ್ ಡಿಪೆಂಡ್ಸ್ ಆನ್ ದ ಬಿಟ್ಸ್ ಪರ್ ಇಂಚ್ ಆಫ್ ಟ್ರ್ಯಾಕ್ ಆ್ಯಂಡ್ ಟ್ರ್ಯಾಕ್ಸ್ ಪರ್ ಇಂಚ್ ಆಫ್ ಸರ್ಫೇಸ್ ಮೀನ್ಸ್ ಈಗ ಡಿಸ್ಕ್ ಕೆಪಾಸಿಟಿ ನಾವು ಯಾವ ಥರ ಡಿಪೆಂಡ್ ಆಗಿರುತ್ತೆ, ಬಿಟ್ಸ್ ಪರ್ ಇಂಚ್ ಒಂದು ಬಿಟ್ಟಿಗೆ 1 ಇಂಚಿಗೆ ಎಷ್ಟು ಬಿಟ್ಸ್ ಕೂರುತ್ತವೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಅದು ಟ್ರ್ಯಾಕ್ ಇತ್ತಾ ಆಫ್ ಟ್ರ್ಯಾಕ್. ಸೊ ಟ್ರ್ಯಾಕ್ ಯಾವುದ್ರ ಮೇಲೆ ಡಿಪೆಂಡ್ ಇರುತ್ತೆ, ಟ್ರ್ಯಾಕ್ ಸರ್ಫೇಸ್ ಅದು ಡಿಸ್ಕ್ದ ಸ್ಪೇಸ್ ಮೀನ್ಸ್ ಆ ಡಿಸ್ಕ್ ರೌಂಡ್ ಆಗಿರುತ್ತಲ್ವ, ಸೊ ಅದ್ರದ್ದು ಸರ್ಫೇಸ್ ಎಷ್ಟಿದೆ, ಅದ್ರ ಸ್ಪೇಸ್ ಎಷ್ಟಿದೆ, ಅದ್ರದ್ದು ಎಷ್ಟು ಇಂಚ್ ಇದೆ ಸರ್ಫೇಸ್ ಅದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಡೀಪು ಎಲ್ಲ ಕೇಳಕ್ಕೆ ಹೋಗಲ್ಲ. ಕ್ರಾಸ್ ಸೆಲ್ಲಿಂಗ್ ಕವರ್ಸ್ ಇದು ಎಲ್ಲ ಕೇಳಲ್ಲ ನಿಮಗೆ, ನಾರ್ಮಲಾಗಿ ತುಂಬ ಡೀಪ್ ಆಗುತ್ತೆ ಇದು. ಪ್ರಾಸ್ಪೆಕ್ಟ್ ಮೀನ್ಸ್ ಅ ಕಸ್ಟಮರ್ ಹೂ ಈಸ್ ಲೈಕ್ಲಿ ಟು ಬಿ ಇಂಟ್ರೆಸ್ಟೆಡ್ ಇನ್ ಬ್ಲ್ಯಾಂಕ್ ಪ್ರಾಡಕ್ಟ್ ಆರ್ ಸರ್ವಿಸ್. ಇದು ಎಲ್ಲ ಕೇಳಲ್ಲ. ದ ಅಡ್ವಾಂಟೇಜಸ್ ಆಫ್ ಟೆಲಿಫೋನ್ ಇಂಟರ್ವ್ಯೂಸ್ 1 and 2 ರಿಲೇಟಿವ್ಲಿ ಲೋ ಕಾಸ್ಟ್ ಇದು ಎಲ್ಲ ಕೇಳಲ್ಲ. ಬೆಸ್ಟ್ ಅಡ್ವರ್ಟೈಸ್ಮೆಂಟ್ ಈಸ್ ಸ್ಯಾಟಿಸ್ಫೈಡ್ ಇದು ಮುಂದಿಲ್ಲ. ಆಸಿಡ್ ಟೆಸ್ಟ್ ಆಫ್ ಅ ಬ್ರ್ಯಾಂಡ್ ಇಲ್ಲ, ಇದು ಓಕೆ. ಇಷ್ಟು ಸರಿನಾ? ಇದಿಷ್ಟು ಕ್ವಶನ್ಸ್ ಆಯಿತು ಕಂಪ್ಯೂಟರ್ದು. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮುಂದಿನ ಹೆಚ್ಚಿನದು ಸ್ಟಡಿ ಮಾಡೋಣ. ಓಕೆ, ಥ್ಯಾಂಕ್ ಯು.